ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಸ್ಪೆಷಲ್ ವಿಡಿಯೋ. ಇದು ಶೇರ್ ಮಾರುಕಟ್ಟೆಗೆ ಯಾರು ಹೊಸಬ್ರಿದ್ದೀರಿ ಅಥವಾ ಹಳಬ್ರಿದ್ದೀರಿ, ಎಕ್ಸ್ಪೀರಿಯನ್ಸ್ಡ್ ಇದ್ದೀರಿ, ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋ ನೀವು ಪೂರ್ತಿ ನೋಡಿ ಕ್ಲೀನಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಪರ್ಸೆಪ್ಷನ್ ಅಬೌಟ್ ಸ್ಟಾಕ್ ಮಾರ್ಕೆಟೇ ಚೇಂಜ್ ಆಗುತ್ತೆ. ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಮುಂದೆ ಇವತ್ತಿನಿಂದ ನೆಕ್ಸ್ಟ್ ನೀವು ಮುಂದೆ ಎಲ್ಲೂ ಲಾಸು, ಮೋಸ್ಟ್ ಪ್ರಾಬ್ಲಿ ಲಾಸ್ ಅನ್ನೋದನ್ನೇ ನೋಡಲ್ಲ, ಪ್ರಾಫಿಟಲ್ಲೇ ಇರ್ತೀರ, ಒಳ್ಳೆ ದುಡ್ಡನ್ನು ಕೂಡ ನೀವು ಮಾಡ್ಬೋದು. ಬಟ್ ಈ ವಿಡಿಯೋನ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ. ಸೊ ನಾನು ಅದಕ್ಕೆ ಟೈಟಲ್ ಕೊಟ್ಟಿರೋದು ಷೇರು ಮಾರುಕಟ್ಟೆ ಅಂದರೆ ಜೂಜಾಟನ ಕೋಟಿ ಕೋಟಿ ಮಟಾಶ್. ಇವತ್ತು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇದನ್ನು ನೀವು ತಿಳ್ಕೊಂಡ್ರೆ ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಫಸ್ಟು ಏನೇ ಮಾಡಿದ್ರೂ ಒಂದು ಒಳ್ಳೆಯ ಡಿಮ್ಯಾಟ್ ಅಕೌಂಟ್ ಇರಬೇಕು. ಸ್ಟಾರ್ಟಿಂಗ್ ಬೇಕಾಗಿರೋದೇ ಬೇಸಿಕ್ಕು. ಸೊ ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಒಳ್ಳೆಯ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಜೊತೆಗೆ ನಿಮಗೆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ. ಸೊ ದಟ್ ನಾನು ನಿಮಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಬಿಕಾಸ್ ವೆರಿ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟಲ್ಲಿ ಏನಪ್ಪ ಅಂತಂದರೆ ಟು ಬಿ ಅಪ್ಡೇಟೆಡ್. ನೀವೆಷ್ಟು ಅಪ್ಡೇಟ್ ಇರ್ತೀರೋ ಅಷ್ಟು, ಮತ್ತು ಪ್ರೆಡಿಕ್ಷನ್ ಅದೆಲ್ಲ ಆಮೇಲೆ ಎಲ್ಲ ಹೇಳ್ತೀನಿ. ಬಟ್ ಅಪ್ಡೇಟ್ ಇದ್ದಷ್ಟು ನೀವು ಒಳ್ಳೆಯ ದುಡ್ಡನ್ನು ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು. ಸೊ ನೋಡಿ, ಈಗ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋ. ಇಲ್ಲಿ ನೋಡಿರಿ, ಈಗ ಒಂದು ಕಂಪ್ನಿದು ನಿಮಗೆ ತೋರಿಸ್ತಾ ಇದ್ದೀನಿ. 2014ರಲ್ಲಿ ಅವ್ರದ್ದು ಸೇಲ್ಸ್ ಎಷ್ಟಿದೆ? 1500 ಕೋಟಿ ಇದೆ. ಸೊ 1500 2015ರಲ್ಲಿ, 16ರಲ್ಲಿ 1700, ಮತ್ತು 20ರಲ್ಲಿ 3000, 22ರಲ್ಲಿ 3000 ಕೋಟಿ ಇವ್ರದ್ದು ಏನಪ್ಪ ಅಂತಂದರೆ ಸೇಲ್ಸ್ ಮಾಡಿದ್ದಾರೆ. ಓಕೆನಾ? ಸೇಲ್ಸ್ ಓಕೆ ಇದೆ. ಸೊ ಎಕ್ಸ್ಪೆನ್ಸಸ್ ನೋಡಿರಿ ನೀವು. ಸೊ 1500 ಎಕ್ಸ್ಪೆನ್ಸಸ್ ಓಕೆ. ಇಲ್ಲಿ ಬರ್ತಾ ಆಲ್ರೆಡಿ ಅವ್ರು ಏನು ಸೇಲ್ಸ್ ಮಾಡಿದಾರಲ್ಲ ಅದಕ್ಕಿಂತ ಎಕ್ಸ್ಪೆನ್ಸಸ್ ಜಾಸ್ತಿನೇ ಆಗ್ತಾಯಿದೆ. ಸೊ ಇಲ್ಲಿ ಮೊದಲಿಗೆ ನೋಡಿದ್ರೆ ನೀವು ಅವ್ರ ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ತಾ ಹೋಗ್ರಿ. ಮೊದಲಿಗೆ 340 ಕೋಟಿ ಆಪ್ರೇಟಿಂಗ್ ಪ್ರಾಫಿಟ್ ಇದ್ದಿದ್ದು, ಆಮೇಲೆ 200, 400, 500 ಆಪ್ರೇಟಿಂಗ್ ಪ್ರಾಫಿಟ್ ಬಂದಿದೆ. ಬಟ್ ಯಾವಾಗ ಇಲ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾಯಿದೆಯೋ ಇಲ್ಲಿ ನೋಡಿರಿ, 400 ಕೋಟಿ ಲಾಸು ಕಂಪ್ನಿ. 2022ರಲ್ಲಿ 400 ಕೋಟಿ ಲಾಸು. ಇಲ್ಲಿ 2023ರಲ್ಲಿ 899 ಕೋಟಿ, 900 ಕೋಟಿ ರೂಪಾಯಿ ಇದು ಲಾಸಲ್ಲಿದೆ ಕಂಪ್ನಿ. ನೋಡಿದ್ರೆ OPM ನೋಡಿದ್ರೆ ಮೈನಸ್ಸಿಗೆ ಬಂದಿದೆ. ಸೊ ಅದರ್ ಇನ್ಕಮಲ್ಲಿ ಇಂಟ್ರೆಸ್ಟ್ ನೋಡಿರಿ 269 ಕೋಟಿ, 500 ಕೋಟಿ. ಸೊ ಇಂಟ್ರೆಸ್ಟ್ 400 ಕೋಟಿ. ಸೊ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾಯಿದೆ. ಸೊ ಇದರಲ್ಲೇ ನೀವು ಡೆಪ್ರಿಸಿಯೇಷನ್ ಕೂಡ ಇದೆ. ಸೊ ಇದರಲ್ಲಿ ಏನು ನೀವು ಅರ್ಥ ಮಾಡ್ಕೋಬೋದು ಅಂತಂದರೆ, ಅವರು ಒಂದಿಷ್ಟು ಬಿಸ್ನೆಸ್ ಮಾಡಿ ಲಾಭ ಮಾಡಿದ್ದಾರೆ. ಬಟ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಅಂತಂದರೆ ದೇ ಆರ್ ಹ್ಯಾವಿಂಗ್ ಅ ಹ್ಯೂಜ್ ಡೆಪ್ಟ್ ಅಂತ. ಅಂದರೆ ಸಿಕ್ಕಾಪಟ್ಟೆ ಸಾಲ ಇದೆ. ಸಾಲಕ್ಕೂ ಅಥವಾ ಇನ್ನೆಲ್ಲೋ ಡೆಬೆಂಚರ್ಸ್ ಮಾಡಿರ್ತಾರೆ, ಇನ್ನೆಲ್ಲೋ ಅಡಾಯಿಟ್ಟಿರ್ತಾರೆ, ಏನೋ ಒಂದು ಅದರಲ್ಲಿ ನೀವು ಇಂಟ್ರೆಸ್ಟ್ ಜಾಸ್ತಿ ಕಟ್ತಿದ್ದಾರೆ ಅಂದರೆ ಲಾಭ ಎಲ್ಲ ಹೋಯ್ತು ಅಂತ. ಸೊ ಅಲ್ಲಿಂದ ನೀವು ನೋಡ್ತಾ ಹೋಯ್ತು ಅಂತಂದರೆ ನೆಟ್ ಪ್ರಾಫಿಟ್ ನೋಡಿರಿ, ಇಲ್ಲಿ 28 ಕೋಟಿ ಲಾಸು. ಇಲ್ಲಿ ನೋಡಿ 958 ಕೋಟಿ ನೆಟ್ ಪ್ರಾಫಿಟ್ ಕಾಲಮ್ ಇದು. ನೆಟ್ ಲಾಸು 1200 ಕೋಟಿ ನೆಟ್ ಲಾಸು. ಅಣ್ಣ, ನಾನು ಹಾಕಿರೋ ಕಂಪ್ನಿ ಶೇರ್ ಹಾಕಿದ್ದೀನಿ, ಆ ಕಂಪ್ನಿನೇ ಲಾಸ್ ಆಗಿ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಕಟ್ಟಿ ಸಿಕ್ಕಾಬಟ್ಟೆ ಸಾಲದಲ್ಲಿದೆ. ಇನ್ನೇನು ನಿಮಗೆ ಆ ಕಂಪ್ನಿನಲ್ಲೇ ಯಾವುದೇ ಸ್ಟಾಕ್ ಮಾರ್ಕೆಟ್ ಅಂದರೆ ಯಾವುದೇ ಕಂಪ್ನಿ ಅದು ಲಾಭ ಮಾಡಿದ್ರೆ ಅದರಲ್ಲಿ ಬಂದಂಥ ಲಾಭಾಂಶದಲ್ಲಿ ನಿಮಗೆ ಡಿವಿಡೆಂಡನ್ನು ಕೊಡ್ತಾರೆ. ಯಾವಾಗ ಅದು ಕಂಪ್ನಿ ಲಾಭ ಜಾಸ್ತಿ ಆಗ್ತಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೋ ಆವಾಗ ಆಟೋಮೆಟಿಕಲಿ ನಿಮ್ಮದು ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್ ಸಿಂಪಲ್ ಸ್ಟಾಕ್ ಮಾರ್ಕೆಟ್. ಸೊ ಇಲ್ಲಿ ನೀನು ಶೇರ್ ಹಾಕಿರೋ ಕಂಪ್ನಿನೇ ಲಾಭ ಅಲ್ಲ, ನಷ್ಟದಲ್ಲೇ ಮುಳುಗೋಗ್ತಿದೆ ಅಂದಾಗ ನೀವು ರಿಟರ್ನ್ ಬರುತ್ತಾ? ಸಿಂಪಲ್ ಕಾನ್ಸೆಪ್ಟ್ ರೀ. ಫಸ್ಟ್ ನೀವು ಇದನ್ನು ನೋಡಲೇಬೇಕು. ಯಾಕಂದರೆ ಎಷ್ಟೋ ಜನ ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಬಂದಿರೋರು ಯಾರೋ ಹೇಳ್ತಾನೆ ಅದಕ್ಕೆ ಹಾಕು ಅಂತಿರ್ತಾರೆ ಕೆಲವರು. ಅವ್ರ ಫಂಡಮೆಂಟಲ್ಸೇ ನೋಡಿರಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿರಲ್ಲ. ಇನ್ನು ಬಿಡ್ರಿ, ಫಸ್ಟ್ ಬೇಸಿಕ್ ಅವು ನೋಡಿರಿ, ಇನ್ನು ಮಿಕ್ಕಿದ್ದು ಭಾಳ ಇರುತ್ತೆ, ತುಂಬ ಇರುತ್ತೆ ಒಂದು ಪ್ಯಾರಾಮೀಟರ್ಸು. ಅಟ್ಲೀಸ್ಟ್ ಇಷ್ಟಾದರೂ ನೋಡಿ ಹಾಕಿ ದುಡ್ಡು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಕಂಪ್ನಿ ಇದೆಯಲ್ಲ, ಇದು ಇವತ್ತು ಸಸ್ಪೆಂಡ್ ಆಗಿದೆ. ಸೊ ಸ್ಟೇಟಸ್ಸು ಟೆಂಪ್ರಲಿ ಸಸ್ಪೆಂಡೆಡ್. ಸೊ ಗೊತ್ತಿಲ್ಲ ಇದು ಯಾವಾಗ ಓಪನ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಇದರಲ್ಲಿ ಎಷ್ಟೋ ಜನ 10 ಲಕ್ಷ, 20 ಲಕ್ಷ, 50 ಲಕ್ಷ ಹಾಕಿದ್ದಾರೆ ಈ ಕಂಪ್ನಿಲಿ. ಅವ್ರ ದುಡ್ಡು ಹೋಯ್ತು. ಅದಕ್ಕೆ ಹಾಕಿರೋದು ನಾನು ಶೇರ್ ಮಾರುಕಟ್ಟೆ ಅಂದರೆ ಜೂಜಾಟನ. ನೀವು ನಿಜವಾಗ್ಲೂ ಇಂಥ ಕಂಪ್ನಿ ಮೇಲೆ ಹಾಕಿದರೆ ಇದು ಜೂಜಾಟನೇ. ನೀವು ಹೆಂಗೆ ತಗೊತೀರೋ ಹಂಗೆ ರೀ. ಶೇರ್ ಮಾರ್ಕೆಟ್ ನೀವು ಜೂಜಾಟ ಅಂದರೆ ಜೂಜಾಟ, ಗ್ಯಾಮ್ಲಿಂಗ್ ಅಂದರೆ ಗ್ಯಾಮ್ಲಿಂಗು. ಇದು ಒಂದು ಒಳ್ಳೆ ಸಿಸ್ಟಮೆಟಿಕ್ ಬಿಸ್ನೆಸ್ ಅಂದರೆ ಸಿಸ್ಟಮೆಟಿಕ್ ಬಿಸ್ನೆಸ್ಸು. ನೀವು ಹೆಂಗೆ ತಗೊತೀರೋ ಸ್ಟಾಕ್ ಮಾರ್ಕೆಟ್ನ, ಶೇರ್ ಮಾರ್ಕೆಟ್ನ, ಆ ರೀತಿ ನಿಮಗೆ ಅದು ವಾಪಸ್ ಕೊಡುತ್ತೆ ಅದು. ಹಾಗಾಗಿ ನೀವು ಒಂದೊಳ್ಳೆ ಸಿಸ್ಟಮೆಟಿಕ್ ಬಿಸ್ನೆಸ್ಸು, ಒಂದೊಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಬೇಕಂದ್ರೆ ದಯಮಾಡಿ ಇಂಥ ಕಂಪ್ನಿಗಳನ್ನು ನೀವು ನೋಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿರಿ, ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀನಿ. ರಿಸರ್ವ್ಸೇ -700 ರಿಸರ್ವ್ಸು. ಅದ್ರ ಮೇಲೆ ಬಾರೋಯಿಂಗ್ಸು 3500 ಕೋಟಿ ಬಾರೋಯಿಂಗ್ಸು. ರಿಸರ್ವ್ಸ್ ಮೈನಸ್ಸಲ್ಲಿದೆ, ಬಾರೋಯಿಂಗ್ ಸಿಕ್ಕಾಪಟ್ಟೆ ಇದೆ. ಇನ್ನೂ ಇದಕ್ಕಿಂತ ಇನ್ನೊಂದು ನಿಮಗೆ ಮಜಾ ತೋರಿಸ್ತೀನಿ ನೋಡಿರಿ. ಏನಪ್ಪ ಅಂತಂದರೆ ಪ್ರಮೋಟರ್ಸ್ ಇಲ್ಲಿ ಎಷ್ಟಿದ್ರಪ್ಪ? 41%. ನೋಡಿ ಹೋಗ್ತಾ ಇಲ್ಲಿಗೆ ಎಷ್ಟು ಬಂದರೆ 3%.
ಅಂದರೆ ಅವರಲ್ಲಿರ್ತಕ್ಕಂಥ ಪ್ರಮೋಟರ್ಸೇ ಅವರ ಶೇರ್ಗಳನ್ನೇ ಮಾರ್ಕಂತಿದ್ದಾರೆ ಅಂದರೆ ನೀವು ಫಾಲೋ ಅಪ್ ಮಾಡಲೇಬೇಕು. ಪ್ರತಿಯೊಂದು ನೀವು ಯಾವುದಾದ್ರೂ ಒಂದು ಕಂಪ್ನಿ ಇನ್ವೆಸ್ಟ್ ಮಾಡಿದರೆ ಪ್ರತಿಯೊಂದು ಏನೋ ವೀಕ್ಲಿ ಡೈಲಿ ಬೇಸಿಸ್ಸು. ಸೊ ನಿಮ್ಮದೇನು ಕೆಲಸ ಇಲ್ಲ ರೀ, ನೀವು ಸ್ಟಾಕಲ್ಲಿ ಯಾವುದಾದ್ರು ಒಂದು ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದರೆ ಯು ಆರ್ ಲೈಕ್ ಅ ಪಾರ್ಟ್ನರ್ ಟು ದಟ್ ಕಂಪನಿ. ಸೊ ಹಾಗಾಗಿ ನೀವು ಪ್ರತಿಯೊಂದು ಆ ಕಂಪ್ನಿ ಮೇಲೆ ನಿಗಾ ಇಡಬೇಕಾಗುತ್ತೆ. ಹಾಗಾಗಿ ನೋಡಿದ್ರೆ ಈ ಥರ ಇರೋಂಥ ಕಂಪ್ನಿನ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತಂದರೆ ಸೊ ಅಲ್ಲ, ಬಟ್ ಏನಾಗುತ್ತೆ ಕೆಲವು ಕಡೆ ನಾನು ನೋಡಿದ್ದೀನಲ್ಲ, ಗೊತ್ತಿರಲ್ಲ, ಆ ಅಮಾಯಕರು ಮುಗ್ಧರು ಸ್ಟಾಕ್ ಮಾರ್ಕೆಟಿಗೆ ಬಂದಿರ್ತಾರೆ. ಸೊ ಅವರಿಗೆ ಯಾರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ಅಥವಾ ಕೆಲವರು ಯೂಟ್ಯೂಬರ್ಸ್ ಅಂತ ನಾನು ನಿಜವಾಗ್ಲೂ ರೀ ನನ್ನೇ ಮೊದಲು ಮಾಡ್ಕೊಂಡು ಹೇಳ್ತೀನಿ, ದಯಮಾಡಿ ಯಾವ ಯೂಟ್ಯೂಬರ್ ಮಾತನ್ನು ಕೇಳಬೇಡ್ರಿ, ನಿಮ್ಮನ್ನು ಮುಳುಗಿಸ್ಬಿಡ್ತಾರೆ ಎಷ್ಟೋ ಜನ ಯೂಟ್ಯೂಬರ್ಸು. ಬಟ್ ಅದರಲ್ಲಿ ಕೆಲವರು ಜೆನ್ಯೂನ್ ಇದ್ದಾರೆ, ಆ ಜೆನ್ಯೂನ್ ಇರ್ತಕ್ಕಂಥವ್ರು ನೀವು ಹುಡ್ಕೊಳ್ಳಿ. ಇಲ್ಲಾಂದರೆ ದ ಬೆಸ್ಟ್ ಥಿಂಗ್ ಏನು ಗೊತ್ತಾ, ನೀವು ಸ್ಟಾಕ್ ಮಾರ್ಕೆಟಲ್ಲಿ, ಶೇರ್ ಮಾರ್ಕೆಟಲ್ಲಿ ಬಂದರೆ ಫಸ್ಟು ಒಂದು ಒಳ್ಳೆಯ ಡಿಮೆಟ್ ಅಕೌಂಟ್ ಮಾಡ್ಕೊಳ್ಳಿ, ಒಬ್ಬ ಒಳ್ಳೆಯ ಅಡ್ವೈಸರ್ನ ಇಟ್ಕೊಳ್ಳಿ, ಯಾರು ಸಕ್ಸಸ್ ಆಗಿದ್ದಾರೋ ಅಂಥವ್ರನ್ನ ಇಟ್ಕೊಂಡು ನೀವು ಮಾಡ್ತಾ ಹೋಗಿ. ಸ್ಟಾಕ್ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಹಣವನ್ನು ಗಳಿಸ್ಬೋದು. ಇಂಥ ಕಂಪ್ನಿಗಳಿಗೆ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ. ಸೊ ಇವತ್ತು ಇನ್ನೊಬ್ಬರು ನಿಮಗೆ ಒಂದು ಹೊಸಬ್ರು ಸಿದ್ದೇಶ್ ಅಂತೇಳಿ, ಸೊ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಅಂದರೆ ಅವರು ರೀಸೆಂಟಾಗಿ ಬಂದಿದ್ದಾರೆ ಸ್ಟಾಕ್ ಮಾರ್ಕೆಟಿಗೆ. ಸೊ ಅವ್ರು SIP ಮಾಡ್ತಾಯಿದ್ದಾರೆ, ಒಬ್ಬ ಎಲೆಕ್ಟ್ರಿಷಿಯನ್ನು SIP ಮಾಡ್ತಾಯಿದ್ದಾರೆ. ಅವರು ಈಗ ಅಲ್ಪ ಸ್ವಲ್ಪ ಆಗಲೇ ಲಾಭಾಂಶದಲ್ಲಿದ್ದಾರೆ. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿದೆ. ಇವತ್ತು ಅವ್ರದ್ದು ಒಂದು 4 ಮಾತು ಕೇಳೋಣ ಬನ್ನಿ. ದ ನೇಮ್ ಆಫ್ ದಿಸ್ ಕಂಪನಿ ಈಸ್ ನೋಡ್ರಿ ಗಾಯತ್ರಿ ಪ್ರಾಜೆಕ್ಟ್ಸ್ ಅಂತ. ಸೊ ಸ್ಟೇಟಸ್ ಬಂದ್ಬಿಟ್ಟು ಟೆಂಪರಲಿ ಸಸ್ಪೆಂಡೆಡ್. ಸೊ ಟೆಂಪರರಿ ಸಸ್ಪೆಂಡ್ ಆಗಿದೆ ಈಗ. ಸೊ ಗೊತ್ತಿಲ್ಲ ಇದು ಯಾವಾಗ ಓಪನ್ ಆಗುತ್ತೋ, ಟ್ರೇಡಿಂಗ್ ಬರುತ್ತೋ. ನಮಸ್ಕಾರ ಸಿದ್ದು ಅವರೇ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ಮಾಡ್ತಿದ್ದೀರಾ? ಸರ್ ಮೊದಲಿಗೆ ಮಾಡ್ತಿದ್ದಿಲ್ಲ. ನಮ್ಮ ಚಂದ್ರ ಸರ್ ಅಂತ ಒಬ್ಬರು ಸಿಕ್ಕರು, ಅವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿದರು, ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ಆಕತ್ತಂತ. ಅದಕ್ಕೋಸ್ಕರ ನಾವೊಂದು 10,000 ರೂಪಾಯಿ ಹಾಕಿದ್ವಿ. ಅದಕ್ಕೆ ದುಡ್ಡು ಅಮೌಂಟು ಬಂತು, ಹಂಗಾಗಿ ಧನ್ಯವಾದಗಳು. ಈಗ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀರಾ? ಈಗ ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ವಿ. ಓಕೆ. ಈಗ ಎಲ್ಲ ನೀವು ಸ್ಟಾಕು ಎಲ್ಲ ಸ್ವಲ್ಪ ಕಲ್ತಿದ್ದೀರಾ? ಈಗ ಸ್ವಲ್ಪ ನಾಲೆಡ್ಜ್ ಬಂದಿದೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ? ಸ್ವಲ್ಪ ಕಲ್ತಿದ್ವಿ. ನಮ್ಮ ಸಾರ್ದಿಂದ ಮಾಹಿತಿ ತಿಳ್ಕೊಂಡು, ಚಂದ್ರ ಸಾರ್ದಿಂದ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಒಂದಟ್ಟಿಗೆ ಇದಾಗಬಾರ್ದು ಅಂತ ಹೇಳಿ ನಾವು ಇದು ಮಾಡ್ತಾ ಇದ್ದೀವಿ. ಅಂದರೆ ನೀವು ಸಣ್ಣದಾಗಿ ಈಗ 5,000-10,000 ಸಾವಿರ ಆ ಥರ ನೀವು ಮಾಡ್ಕೊಂತ ಸ್ಟಾರ್ಟ್ ಮಾಡ್ಕೊಂತ ಹೋಗ್ತಾ ಇದ್ದೀರಿ? ಹೌದು ಸರ್, 5,000 10,000 ಇನ್ವೆಸ್ಟ್ಮೆಂಟ್ ಹಾಕಕ್ಕೆ. ಒಳ್ಳೇದು. ಈಗ ಎಷ್ಟು ತಿಂಗಳಾಯ್ತು ನೀವು? 3 ತಿಂಗಳು ಆಗಿದೆ ಸರ್. 3 ತಿಂಗಳಾಯ್ತಾ? ಆಲ್ ದಿ ಬೆಸ್ಟ್ ಸಿದ್ದವರೇ.